ಕಡೆಗೆ ನಾವೊಂದು 5-6 ಜನ ಬರ್ತೀವಿ. ಲಲಿತಮ್ಮ, ಸವಿತಮ್ಮ, ನಾನು, ಆಮೇಲೆ ಪ್ರೇಬಿಡಮ್ಮ, ಮತ್ತಿವಾಗ ನಮ್ಮ ಮಂಗಳಮ್ಮ. ಹಂಗಲ್ಲ ಕಣಮ್ಮಯ್ಯ, ಇವಾಗ ಹೆಣ್ಣಿಂದೆ ಎಷ್ಟು ಜನ ನನ್ನ ಬರ್ರಿ, ನಾವೇನು ಬೇಡ ಅಂತ ಅಂಬಲ್ಲ. ಇಲ್ಲ ಇಲ್ಲ ಹೇಳಮ್ಮ, ನಮ್ಮ ಕಡೆ ರೋज ಶಾನೆ ಜನ ಬರೋಲ್ಲ, ಯಾಕಂದ್ರೆ ಎಲ್ಲ ಬೀಗ್ ರೂಟಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ಯವ್ರಿ. ಆಯ್ತು, ಇನ್ನೇನು ಓದ್ತಾಯ್ತಲ್ಲ, ಬರ್ರಿ ಎತ್ಕೊಳ್ರಿ. ಅಪ್ಪ ನೀನು ಬರೋದೇನಪ್ಪ? ಇಲ್ಲ ಕಣ ಶೋಭಾ, ಮನೆ ಹತ್ರ ಹೋಗ್ತೀನಿ. ಅಲ್ಲಿ ಯಾರೂ ಇಲ್ಲ, ಮನೆ ತಗ ಎಲ್ಲ ಹತ್ತು ಕಡೆಗೆ ಹೊರಟ್ಬಿಟ್ರೆ ಮಂತಕ್ಕೆ ಯಾರು ಹೋಗ್ತಾರವ? ಹೋಗ್ಬಿಟ್ಟು ಬಾ, ನಾನು ನಾಳೆಗೆ ಬರ್ತೀನಿ. ಅಲ್ಲ ಕಣಪ್ಪ ಬೀಗ್ರೆ, ನೀವು ಬಂದರೆ ಸಂದಾಕಿರೋದು. ಬಂದರೆ ಏನು ತೊಂದರೆ ಇಲ್ಲ, ಬರ್ರಿ. ಇಲ್ಲ ಇಲ್ಲ, ಹೋಗ್ಬಿಟ್ಟು ಬರೋವ, ನಾಳೆಗೆ ಬರ್ತೀನಿ. ಮನೆ ತಗ ದನ ಕರೆ ಎಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀವಿ. ಓದ್ತಾಗ್ತತ್ ಹೋಗ್ಲೇಬೇಕು ನಾನು. ಮಂಗಳಮ್ಮ ಬತ್ತಾಳು, ಹೋಗ್ರಿ, ಅವ್ರ ಅಮ್ಮ ಕಳಿಸ್ಕೊಡ್ತೀನಿ. ಅಪ್ಪ ನಾಳೆಗೆ ಮರೀದೆ, ಬೇಗ ಬಾರಪ್ಪ. ಮವ ಶೋಭಾ ಬೇಜಾರು ಮಾಡ್ಕೊತಾಳೆ, ನೀವು ಬಂದಿದ್ರೆ ಚೆನ್ನಾಗಿರೋದು. ಏನು ಹಂಗೇನಿಲ್ಲ, ಹೋಗ್ಬಿಟ್ಟು ಬರ್ರಿ ಹೇಳಿದ್ರೆ. ಇನ್ನೇನು ನಾಳೆಗೆಲ್ಲ ಬತ್ತಿರಲ್ಲ ಮುಗಿಸ್ಕೊಂಡು, ಬೀಗ್ ಊಟ ಮುಗಿಸ್ಕೊಂಡು ಇನ್ನೇನೆಲ್ಲ ಬರೋದೇ ಅಲ್ವಾ? ಆದರೂ ಅಪ್ಪ ಮೊದಲನೇ ದಿನ ನೀನು ಬಂದಿದ್ರೆ ಚೆನ್ನಾಗಿರೋದು. ಏನು ಚಿಂತೆ ಮಾಡಬೇಡ, ಹೋಗವ, ಅಮ್ಮ ಬತ್ತವಳಲ್ಲ, ಏನು ಚಿಂತೆ ಮಾಡಬೇಡ, ಹೋಗು. ಮಂಗಳ ಎಲ್ಲ ತಗೊಂಡಿದ್ದೀಯನಮ್ಮ? ಮೂರಿ ಎಲ್ಲ ತಗೊಂಡಿದ್ದೀನಿ, ಹುಷಾರು ಕಣ್ರಿ ಮನೆ ತಗೆ. ಹ್ಞೂ ಹ್ಞೂ, ನೀನು ಜೋಪಾನ. ಆಮೇಲೆ ಬಿಡಮ್ಮ, ಕಳಸ ಓದ್ಕೊಂಡು ಲಕ್ಷ್ಮಿ ಮುಂದೆಗಡೆ ಕೂಕಂಡ್ಲಿ, ಹೆಣ್ಣುಗಣ್ಣ ಹಿಂದೆ ಕೂರ್ಸ್ರಮ್ಮ. ಬೀಗ್ತೇಮ್ಮ ಎರಡವೇ ಕಾರು, ಇದರೊಳಗೆ ಹೆಣ್ಣುಗಣ್ಣ ಕೂರಿಸ್ಬಿಟ್ಟು ಒಬ್ಬರನ್ನ ಯಾರನ್ನ ಜೊತೆ ಕೂರಿಸಿ, ಎಷ್ಟು ಜನ ಇರ್ತಾರೆ ಅಷ್ಟು ಜನ ಹೋಗ್ಲಿ. ಇನ್ನೊಂದು ಕಾರ್ನಾಗ ನಾವು ಹೋಗಕ್ಕೆ ಸರೋಗ್ತತಿ. ಹ್ಞೂ ಆಯ್ತು ಹೇಳಮ್ಮ, ಹಂಗೆ ಮಾಡೋಣ. ಅತ್ತೆ ಇವಾಗ ಲಕ್ಷ್ಮಿ ಕಳಸ ಓದ್ಕೊಂಡು ಈ ಕಾರ್ನಾಗೆ ಕೂಕೊಂಡವ್ರಿ, ಹೆಣ್ಣುಗಂಡು ಇವಾಗ ಇದೇ ಕಾರ್ನಾಗ ಹೋಗ್ತಾರೆ, ನಾನು ಶೋಭಿ ಜೊತೆಗೆ ಹೋಗ್ತೀನಿ. ಹ್ಞೂ ಹಂಗೆ ಮಾಡಮ್ಮಯ್ಯ, ನಾನು ಬಿಗ್ತೇಮ್ಮ ಎಲ್ಲರೂ ಇನ್ನೊಂದು ಕಾರ್ನಾಗ ಬರ್ತೀವಿ. ಅಮ್ಮಯ್ಯ ಶೋಭಿ, ಅದೆಷ್ಟು ದಿನ ಆತತ್ತ ಏನೋ, ಇವಾಗ ಹೋದ್ರೆ ಅಲ್ಲಿಂದ ಕರ್ಕೊಬರೋದು. ಎಲ್ಲ ಬಟ್ಗಳೆಲ್ಲ ಎತ್ಕೊಂಡಿದ್ದೀಗೇನಮ್ಮ, ಇನ್ನೊಂದು ಬ್ಯಾಗ್ ತಗೋಬೇಕಾಗಿತ್ತು. ಕಾರ್ನೊಳಗೆ 2 ಬ್ಯಾಗ್ ಇಕ್ಕಿದ್ದೀನಿ ಹೇಳಮ್ಮ. ಇದೊಂದು ಬ್ಯಾಗಿಗೆ ಅದೇ, ಅದ್ರಾಗೆ ಯಾವ ಥರ ಒಡವೆ ಅವೆ ಅಂತೇಳಿ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ, ಅದು ಬ್ಯಾಗು. ಇನ್ನು 2 ಕಾರ್ ಅದ್ರಾಗ ಅವೆ. ಬೀಗ್ತೇಮ್ಮ, ನಾನು ಮೊದಲೇ ಹೇಳಿರ್ತೀನಿ, ಆಮೇಲೆ ಎಣ್ಣೆ ನಾಳೆ ಕಳಿಸ್ತೀವಿ ಹಂಗೆ ಹಿಂಗೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಇನ್ನು ಭಾನುವಾರನೇ ಎಣ್ಣೆ ಕಳಿಸೋದು. ಯಾಕೆ ಬಿಗ್ತೇಮ್ಮ? ಇದೇನು ಬಿಗ್ತೇಮ್ಮ ಹಿಂಗೆ ಕೇಳ್ತಿ? ಇವಾಗ ಬುಧವಾರ ಅಮಾವಾಸ್ಯೆ ಬಂದೈತಿ, ಇಂದು ಮುಂದೆ 6 ದಿವಸ. ಮಂಗಳವಾರ ಅಂತ ನಾವು ಮೊದಲೇ ಕಳಿಸೋದಿಲ್ಲ, ಶುಕ್ರವಾರನೂ ಕಳಿಸಲ್ಲ. ಇನ್ನೇನು ಶನಿವಾರಕ್ಕೆ ಬೀಗ್ ರೂಟ ಇಟ್ಕೊಂಡಿದ್ದೀವಿ, ಮುಗಿಸ್ಕೊಂಡು ಭಾನುವಾರ ಇಲ್ಲ ಸೋಮವಾರ ಹೆಣ್ಣುಗಣ್ಣ ಕರ್ಕೊಂಡು ಹೋಗ್ರಿ. ಅಲ್ಲ ಕಣಮ್ಮ, ಇವಾಗ ಸೋಮವಾರ ನಾಳೆ ಕಳಿಸ್ಬೋದಲ್ವಾ ನೀವು? ಇಲ್ಲ ಇಲ್ಲ ಬಿಡ್ರಿ, ನಾಳೆಗೆ ನಾವು ಹಿಂದೆಲೇನ ಕಳ್ಸಕ್ಕೆ ಹೋಗಲ್ಲ. ಹೆಣ್ಣಮ್ಮನ ನಾವು ನಾಳೆ ಗಂಡು ಹೆಣ್ಣ ದೇವಸ್ಥಾನ ಕಳಿಸ್ತಾ ಇದೀವಿ ಮಂದೇವ್ರಿಗೆ. ಅಲ್ಲ ಹೆಂಗೂ ಇಲ್ಲೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀರಿ, ಇನ್ನೇನಕ್ಕಮ್ಮ ತಿರುಗಿ ದೇವಸ್ಥಾನಕ್ಕೇನೆ? ಅಲ್ಲ ಆಗಲಿ, ನಾವು ತಿರುಗಿ ಹಿಂದೆಲೇನೆ ಇನ್ನು ಇವತ್ತು ಹೆಣ್ಣು ಗಂಡು ಬಂದವ್ರೆ ಅಂದರೆ ಮಾರನೇ ದಿವಸನೇ ಕಳ್ಸಕ್ಕೆ ಹೋಗಲ್ಲ. ಈಗೇನ ನಾವು ಮಂಗಳವಾರನ ಇಲ್ಲ ಬುಧವಾರನ ಕರ್ಕೊಂಡು ಹೋಗಿದ್ರೆ ಗುರುವಾರ ನಾನು ಕಳಿಸ್ತಿದ್ದೆ. ಹಿಂದೆಲ್ಲ ಅಮಾವಾಸ್ಯೆ ಬೇರೆ ಬಂದಿರೋದ್ರಿಂದ ಹೊಸ ಹೆಣ್ಣು ಗಂಡು ಹೊಸ ಮಗಿ ನಾವು ಹಂಗೆಲ್ಲ ಓಡಾಡ್ಸೋದು ಬೇಡ, ಮುಟ್ಲಕ್ಕಿಗಳು ಕಟ್ಕೊಂಡು ಒಂದಕ್ಕಿಂತ ಭಾನುವಾರ ಇಲ್ಲ ಸೋಮವಾರ ಕರ್ಕೊಂಡು ಹೋಗಿವ್ರಂತೆ. ಸುಮ್ಮನೆ ಆರಾಮಾಗಿ ಬರ್ರಿ, ಒಂದಕ್ಕಿಂತ ಎಲ್ಲ ಬೀಗ್ರೂಟ ಮುಗಿಸ್ಕೊಂಡು ಹೋಗಿವ್ರಂತೆ. ಅಲ್ಲ ಕಡಮ್ಮ, ಇನ್ನು ಶಾಸ್ತ್ರಗಳೆಲ್ಲ ಅವಲ್ಲ, ನಾವು ಬೇರೆ ಇನ್ನು ಮನೆ ದೇವ್ರಿಗೆ ಬೇರೆ ಕಳಿಸ್ಬೇಕು, ಸ್ಯಾನೆ ದೂರ ಆಗಲ್ವೇ? ಏನಿಲ್ಲ ಬಿಡಮ್ಮ, ಇನ್ನೊಂದು ವಾರದಾಗೆಲ್ಲ ಏನೂ ಆಗಲ್ಲ. ಯಾಕಂದರೆ ಅಮಾವಾಸ್ಯೆ ಬೇರೆ ಬಂದಿರೋದ್ರಿಂದ ಒಳ್ಳೆಯ ಟೈಮು ಸರಿಗಿಲ್ಲ ಇವಾಗ. ಈ ಮುಹೂರ್ತದ್ದು ದಿನ ಚೆನ್ನಾಗಿತ್ತು, ಇದು ಕಳೆದ್ಮೇಲೆ ತಿರ್ಗಿ ಇವಾಗ ಅಮಾವಾಸ್ಯೆ ಬಂದಿರೋದ್ರಿಂದ ಈ ವಾರ ಪೂರ್ತಿ ಬಿಟ್ಬಿಡೋಣ. ಬಿಟ್ಬಿಟ್ಟು ಆಮೇಲೆ ಮುಂದಿನ ವಾರದಾಗೆ ಒಳ್ಳೆಯ ದಿನಗಳು ಒಳಗೆ ಗಳಿಗೆ ಎಲ್ಲ ಕೇಳಿಬಿಟ್ಟು ನಾನು ಶಾಸ್ತ್ರ ಕೇಳಿ ಒಳ್ಳೆಯ ದಿನ ಹೇಳ್ತೀನಿ. ಟೈಮ್ ಹೇಳಿದಾಗ ಆವತ್ತಿನ ದಿವಸ ಒಳ್ಳೆಯ ಶುಭ ಕಾರ್ಯನ ಇಟ್ಕೊಳ್ರಿ. ಅಲ್ಲ ನಾವು ಇವತ್ತು ಅಲ್ಲಿ ಕಳಿಸ್ಬಿಟ್ಟು ತಿರ್ಗ ನಾಳೆ ಹಿಂದಿನೇ ಹೆಣ್ಣುಗಣ್ಣ ಕರ್ಕೊಬಂದ್ಬಿಟ್ಟು ಇಲ್ಲಿ ಹೊಸ್ಕೆ ಹಾಕೋದು ಎಲ್ಲ ಇನ್ನು ಶಾಸ್ತ್ರಗಳೆಲ್ಲ ಇದ್ವಲ್ಲ ಮನೆ ತವ, ಅವೆಲ್ಲ ಮುಗಿಸ್ಕೊಂಡು ಒಂದಕ್ಕಿಂತ ಬೀಗ್ ರೂಟಕ್ಕೆ ಬರೋನಿ ಅಂತ ಅಂದ್ಕೊಂಡಿದ್ವಿ. ಏನಿಲ್ಲ ಬಿಡ್ರಿ, ತಿರುಗಿ ಏನು ಅತ್ಲಿಂದ ತಿತ್ಲಿನ ಗಂಡು ಹೆಣ್ಣು ಓಡಾಡ್ಸ್ಕೊಂಡು ಕೂಕೋಣದೇನಿಲ್ಲ. ಬೀಗ್ ರೂಟಕ್ಕೆ ಬಂದಾಗ ನೀವು ಬೀಗ್ ರೂಟ ಮುಗಿಸ್ಕೊಂಡು ಹೆಣ್ಣು ಗಂಡನ್ನ ಕರ್ಕೊಂಡೋಗ್ರಿ, ನಮ್ಮದೇನು ತಾಪತ್ರಯ ಇಲ್ಲ ನಿಮಗೆ. ಸರಿ ಬಿಡಮ್ಮ, ಹಂಗಾರೆ ನಮ್ಮವೆಲ್ಲ ಇನ್ನು ಕಾರ್ಯಗಳೆಲ್ಲ ಇನ್ನು ಮುಂದೂಡಬೇಕು. ಅದೇ ಕಂಡಿಕ್ಯಮ್ಮ, ಈ ವಾರ ಬಿಟ್ಬಿಡೋಣ. ಇದು ಅಮಾವಾಸ್ಯೆಗಳು ಬಂದಿರೋದ್ರಿಂದ ದಿನ ಚೆನ್ನಾಗಿರಲ್ಲ. ಇಂದು ಮುಂದೆ ಆ ದಿನಗಳು ಬೇರೆ ಟೈಮ್ ಹೆಂಗಿರ್ತತೋ ಏನೋ, ಬೇಡ ಆಯಿತಾ? ಇಷ್ಟು ದಿನನೇ ಕಾಲಿದ್ದೀವಂತೆ, ಇನ್ನೇನು ಈ ವಾರ ಪೂರ್ತಿ ಬಿಟ್ಟುಬಿಟ್ರೆ ನೋಡ್ರಿ ಸೋಮವಾರದಿಂದ ಚೆನ್ನಾಗಿರ್ತತೆ. ನಾನು 500 ಹೇಳೋರು ನಮಗೆ. ತಿರ್ಗಾ ಹೋಗಿ ನಾನು ಶಾಸ್ತ್ರ ಕೇಳ್ಕೊಬತ್ತೀನಿ, ಒಳ್ಳೆ ದಿನ ಹೇಳ್ತೀನಿ. ಅವತ್ತಿನ ದಿವಸ ಹೊಸ್ಕೆ ಶಾಸ್ತ್ರ ಎಲ್ಲ ಇಟ್ಕೊಳ್ರಿ. ಹಂಗೆ ಮಾಡೋಣ ಹೇಳಮ್ಮ. ಮತ್ತೆ ಏನು ಬೀಗ್ರೆ, ಆಗ್ಬೋದಾ ನಿಮಗೆ? ನೀವು ಹೆಂಗೆ ಹೇಳ್ತೀರಾ ಹಂಗೆ ಕಣ್ ಬಿಗ್ತೇಮ್ಮ. ಹೆಂಗೆ ಮಾಡ್ತೀರಾ ನೋಡ್ರಿ. ಏನಿಲ್ಲ, ನಮ್ದೇನಿಲ್ಲ, ಎಲ್ಲ ಹೇಳ್ತಾರಲ್ಲ ಬೀಗ್ತೇಮ್ಮನೆ ಈ ವಾರ ಪೂರ್ತಿ ಸರಿಗಿಲ್ಲ ಅಂತ. ಇನ್ನೇನು ಮುಂದಿನ ವಾರಕ್ಕೆ ಇಕ್ಕಮ್ಮಂದು ಬಿಡ್ರಿ, ಬೀಗ್ ಊಟ ಮುಗಿಸ್ಕೊ ಬಂದಮೇಲೆ ಆಗ್ಬೋದು ಹೇಳಿ ಬೀಗ್ತೇಮ್ಮ. ಮತ್ತೆ ಇವರು ಸೋಮವಾರಕ್ಕೆ ತಿರ್ಗಿ ಅಲ್ಲಿಂದ ಬರೋದು ಅಂತಂದರೆ ನಮ್ಮ ಅಪ್ಪಿಗೆ ಅಡುಗೆ ಪಡಿಗೆ ಬೇಡವೇನು ಬೀಗ್ತೇಮ್ಮ? ನಾನಿನ್ನು ಏನಕ್ಕೆ ಹೋಗ್ಲಿ ಅನ್ನಿಸ್ತತೆ. ಅಲ್ಲ ಏನು ಮಂಗಳಮ್ಮ ನೀನು? ಅಲ್ಲ ಮಗಳ ಜೊತೆಗೆ ಬರೋದ್ವಿ, ವಾರ ಅಲ್ದಿರೇನು 15 ದಿವಸ ಇರಿ, ಯಾರು ಬೇಡ ಅಂತಾರೆ ನಿಮಗೆ? ಹಂಗಲ್ಲ ಕಣಮ್ಮ, ಇರೋದಕ್ಕೇನಿಲ್ಲ. ನಮ್ಮ ಅಪ್ಪಿಗೆ ಅಡುಗೆ ಪಡಿಗೆ ಇನ್ನು ಅಂತ ನಾನೆಲ್ಲ ನಾಳಿಕೆ ಹಿಂದೆಲ್ಲ ಕಳಿಸ್ತೀರೇನೋ ಅಂತ ಅಂದ್ಕೊಂಡಿದ್ದೆ. ಬೀಗ್ ಊಟ ಮುಗಿಸ್ಕೊಂಡು ನೀವು ನಾಳೆ ಕಳಿಸಲ್ಲ ಅಂತಿದ್ದೀರಲ್ಲ, ಈಗ ನಮ್ಮ ಅಪ್ಪಗೆ ಅಡುಗೆ ಪಡಿಗೆ ಅಂತ ಚಿಂತೆ ನನಗಷ್ಟೇ. ಬೀಗ್ತೇಮ್ಮ, ಒಂದು ಕೆಲಸ ಮಾಡೋಣ. ಇವಾಗ ನಾವು ಹೆಣ್ಣು ಗಣ್ಣ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಸೀದಾ ಊರ ಕಡೆಗೆ ಬಂದುಬಿಡೋಣ ನಾಳೆಗೆ.
ಬಂದ್ಬಿಟ್ಟು ಆಮೇಲೆ ಬೀಗ್ ಊಟದ ದಿವಸ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಹೆಣ್ಣುಗಳನ್ನ ಕರ್ಕೊಂಡು ವಾಪಸ್ ಬರೋಣ. ಒಂದು ವಾರದ ತನಕ ನಾವು ಅಲ್ಲಿರೋ ಕಷ್ಟ ಆಗ್ತತೆ ಕಣಮ್ಮ. ಹಂಗಾಗಿ ಹೂ ಕಣಮ್ಮ, ಬೀಗ್ತಮ್ಮ ಹೇಳ್ತಿರೋದು ಸರಿಯಾಗೈತೆ. ಇವತ್ತು ಬಂದು ಹೆಣ್ಣ ಮನೆ ತುಂಬ ಶಾಸ್ತ್ರ ಮುಗಿಸ್ಕೊಟ್ಬಿಟ್ಟು ನಾವು ಇವತ್ತು ರಾತ್ರಿ ಇದ್ದು ಬೆಳಗ್ಗೆಗೆ ನಾವು ಎದ್ದು ಊರ ಕಡೆಗೆ ಹೋಗ್ತೀವಿ. ಇನ್ನೇನು ಬೀಗ್ ರೂಟ ಇನ್ನೂ ವಾರ ಇಟ್ಕೊಂಡಿದ್ದೀರಾ ನೀವು. ಹಂಗಾಗಿ ವಾರಕ್ಕೆ ನಾವು ಜನ ಕರ್ಕೊಂಡು ಬರ್ತೀವಿ. ಬಂದಮೇಲೆ ಹೆಣ್ಣುಗಣ್ಣ ಕರ್ಕೊಂಡು ಹೋಗ್ತೀವಿ. ಎಲ್ಲ ನಿಮ್ಮದು ಕಾರ್ಯ ಮುಗಿಸ್ಕೊಂಡು ಏನ ಅದು ನಿಮಗೆ ಬಿಟ್ಟಿದ್ದು. ನಾನೇನು ಬಲಂತ ಮಾಡೋಕ್ಕೆ ಹೋಗಲ್ಲ. ಆದರೆ ಹೆಣ್ಣು ಗಂಡ ಮಾತ್ರ ನಾವು ನಾಳೆಗೆ ಕಲ್ಸಕ್ಕೆ ಹೋಗಲ್ಲ. ಆಯ್ತು ಹೇಳ್ಬಿಡ್ತೀಯಮ್ಮ, ಹಂಗೆ ಮಾಡೋಣ. ನಡೀರಮ್ಮ, ಹತ್ಕೊಳ್ರಿ. ಇನ್ನೇನು ಜಯಕುಮಾರ ಹತ್ಕೊಳಪ್ಪ. ಜೈ, ನೀನು ಇವತ್ತು ತುಂಬ ಖುಷಿಯಾಗಿದ್ದೆ ಅಲ್ವಾ? ಸೂಪರ್ ಕಣೆ, ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನನ್ನು. ಹೌದು, ಯಾಕೆ ಹಿಂಗೆ ಕೇಳ್ತಾ ಇದ್ಯಾ? ಯಾಕೆ ಅಂದರೆ ಅವಾಗಿಂದ ನೋಡ್ತಾ ಇದ್ದೀನಿ, ತುಂಬ ಖುಷಿಯಾಗಿದ್ದೆ ಅಲ್ವಾ, ಅದಕ್ಕೆ. ನೋಡಿ ಶೋಭಾ, ಜೀವನದಲ್ಲಿ ಮದುವೆ ಅಂತ ಆಗೋದು ಒಂದೇ ಸರಿನೇ. ಅವತ್ತಿನ ದಿವಸನೂ ಖುಷಿಯಾಗಿಲ್ಲ ಅಂತ ಅಂದಮೇಲೆ ಹೆಂಗೆ ಹೇಳು? ಹೌದು ಬಿಡಪ್ಪ. ನಂಗೆ ಗೊತ್ತು ಬಿಡೆ ಶೋಭಾ, ನೀನೇನು ಯೋಚನೆ ಮಾಡ್ತಾ ಇದ್ದೀಯಾ, ನೀನು ಯಾಕೆ ಈಗ ಕೇಳ್ತಾ ಇದೆಯಾ ಅನ್ನೋದೆಲ್ಲ ಗೊತ್ತು ನನಗೆ. ಏನಕ್ಕೆ ಅಂದರೆ ನಾನು ಮಾತ್ರ ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ಏನೋ ತವ್ರ ಮನೆಯಲ್ಲೆಲ್ಲ ಬಿಟ್ಟು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಆದರೆ ಜೈ ನಾನು ಹೋಗ್ತಾ ಇರೋ ಖುಷಿಗೆ ತುಂಬ ಹ್ಯಾಪಿಯಾಗಿದ್ದಾರೆ ಅಂತ ತಾನೇ? ಹೌದು. ಅದೆಲ್ಲ ಹೆಣ್ಮಕ್ಳಿಗೂ ಇದ್ದಿದ್ದೆ ಕಣೆ, ನಿನಗೆ ಅಲ್ಲ. ಏನು ಯೋಚನೆ ಮಾಡಬೇಡ ಶೋಭಾ, ನಿಮ್ಮ ಅಪ್ಪ ಅಮ್ಮನ ನೆನಪೇ ನಿನಗೆ ಆಗಬಾರ್ದು. ಆ ಥರ ನಾನು ನಿನ್ನ ನೋಡ್ಕೊತೀನಿ, ಸರಿನಾ? ನೀನೆಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅಪ್ಪ ಅಮ್ಮನ ನೆನಪಾಗದೆ ಇರುತ್ತಾ ಜೈ? ನೋಡಿ ಶೋಭಾ, ನೀನು ನನ್ನ ಮನೆಗೆ ಬಂದಿದ್ದ ತಕ್ಷಣವೇ ನನ್ನ ಮನೆಯೆಲ್ಲ ನಿಂದೆ, ನಿನ್ನ ಮನೆಯೇ ಅಂತ ಅನ್ನಿಸ್ಬೇಕು ಅಂತ ನಾನು ಯಾವತ್ತೂ ನಿನ್ಗೆ ಹೇಳಲ್ಲ. ನಿನ್ನ ಮನಸ್ಸಿಗೆ ಯಾವತ್ತು ಇದು ನನ್ನ ಮನೆ ಅಂತ ಅನಿಸುತ್ತೋ ಅವತ್ತಿಗೆ ನಿಮ್ಮ ಅಪ್ಪ ಅಮ್ಮನ ನೆನಪು ನಿನಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ಈಗ ನೀನು ನನ್ನ ಮನೆಗೆ ಬರ್ತಾ ಇದೆಯಾ, ಹೊಸ ಜಾಗ, ಹೊಸ ಜನ. ನಾನು ನಿನಗೆ ಪರಿಚಯ ಇರ್ಬೋದು, ಆದರೂ ನೀನು ಮನೆಗೆ ಬಂದಿದ್ದ ತಕ್ಷಣ ನಿನಗೆ ಸ್ವಲ್ಪ ಭಯ ಅನಿಸುತ್ತೆ. ಹೊಸ ಜನ ಅಲ್ವಾ, ಹೊಸ ಜಾಗ ಅಲ್ವಾ, ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ 1 ವರ್ಷ 2 ವರ್ಷ ಬೇಕಾಗುತ್ತೆ ಕಣೆ. ಅಲ್ಲಿವರೆಗೂ ನಿನಗೆ ನಿನ್ನ ತವ್ರ ಮನೆ ನೆನಪಾಗ್ತಾ ಇರುತ್ತೆ. ಸೊ ಆದಷ್ಟು ನಾನು ನಿನಗೆ ನಿನ್ನ ತವ್ರ ಮನೆ ನೆನಪಾಗದೆ ಇರೋ ಥರ ನೋಡ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಪರವಾಗಿಲ್ಲ ಬಿಡು ಜೈ, ಅಷ್ಟೊಂದೆಲ್ಲ ಏನು ಕಷ್ಟಪಡೋಕೆ ಹೋಗ್ಬೇಡ. ಮತ್ತು ನೀನು ಯಾವಾಗಲೂ ಹಿಂಗೆ ಸಪ್ಪೆ ಮೊರೆ ಹಾಕೊಂಡು ಕೂತ್ಕೊಂಡಿದ್ರೆ ಅದನ್ನು ನೋಡ್ಕೊಂಡಿರ್ಬೇಕಾ ನಾನು? ಹಾಗೇನೂ ಇಲ್ಲ ಜೈ, ನೀನು ನನ್ನ ಜೊತೆಗಿರ್ತೀಯಲ್ವಾ, ನನಗೆ ಅಷ್ಟೇ ಸಾಕು. ಅಯ್ಯೋ ಲೂಸು, ನಾನು ಯಾವಾಗಲೂ ನಿನ್ನ ಜೊತೆ ಇರಬೇಕು ಅಂತ ತಾನೇ ಇಷ್ಟು ಬೇಗ ಮದುವೆ ಮಾಡಿಕೊಂಡು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು. ಆದರೂ ಒಂದು ಮಾತು ಹೇಳ್ತೀನಿ ಶೋಭಾ, ನೀನು ನಿಮ್ಮ ಅಪ್ಪ ಅಮ್ಮನ ಮನೇಲಿ ಹೇಗೆ ಬೆಳೆದಿದ್ಯಾ, ಹೇಗೆ ಅದಂತೂ ನನಗೆ ಗೊತ್ತಿಲ್ಲ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ತಾಯಿ ತಂದೆ ಮನೇಲಿ ಅದು ಹೇಗೆ ಇದ್ರೂ ಬಡತನ ಇರಲಿ ಸಿರಿತನ ಇರಲಿ, ಅವ್ರಿಗೆ ತಾಯಿ ತಂದೆ ಮನೆಯೇ ಅರಮನೆ ಆಗಿರುತ್ತೆ. ಹಾಗಂತ ನೀನು ನನ್ನ ಮನೆಗೆ ಬಂದ ಮೇಲೂ ಅವ್ರಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತೀನಿ, ಅವ್ರಿಗಿಂತ ಚೆನ್ನಾಗಿ ನೋಡ್ಕೊತೀನಿ ಅನ್ನೋ ಭರವಸೆ ನಾನು ನಿನಗೆ ಕೊಡೋಕ್ಕೆ ಹೋಗಲ್ಲ. ಆದರೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ ಅನ್ನೋ ನಂಬಿಕೆ ನನಗಿದೆ. ನನಗೆ ಅಷ್ಟು ಸಾಕು, ಗೊತ್ತಾಯ್ತಾ? ನಾನು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಲ್ಲ. ನನ್ನ ಖುಷಿ, ನನ್ನ ಜೀವನ, ನನಗಿಷ್ಟ ಬಂದಂಗೆ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಆ ನಂಬಿಕೆ ಅಂತೂ ನಾನು ನಿನಗೆ ಕೊಡ್ತೀನಿ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನೇನೆಲ್ಲ ಯೋಚನೆ ಮಾಡ್ತಾ ಇದೆಯಾ ಅಂತ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಬರಬೇಕಾದ್ರೆ ಎಲ್ಲ ಖುಷಿಯಿಂದನೇ ಬರ್ತಾರೆ. ಆದರೆ ಮುಂದೆ ಹೇಗೋ ಏನೋ ಎತ್ತಲೋ ಅನ್ನೋ ಥರ ಎಲ್ಲ ಯೋಚನೆ ಇರುತ್ತೆ. ಆ ಥರ ಎಲ್ಲ ಏನು ಯೋಚನೆ ಮಾಡಬೇಡ ಅಂತಲೂ ನಾನು ಹೇಳೋಕ್ಕಾಗಲ್ಲ, ಗೊತ್ತಾಯ್ತಾ? ಮುಂದೆ ಜೀವನ ಹೇಗಿರುತ್ತೋ ಏನೋ, ಅದನ್ನು ಯಾರು ಏನೋ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಶೋಭಾ. ಬಟ್ ನಾನು ಹೇಳೋದು ಇಷ್ಟೇ ನಿನಗೆ, ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜೀವನನ ಚೆನ್ನಾಗಿ ಲೀಡ್ ಮಾಡೋಣ, ಓಕೆನಾ? ಏನಂತೀಯ? ಸರಿ ಜೈ, ಆಯಿತು. ಆಮೇಲೆ ಮನೇಲಿ ಅಜ್ಜಿ ಇದ್ದಾರೆ, ನಿನಗೇನಾದರೂ ಬೇಜಾರಾದರೆ ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡು. ಆಮೇಲೆ ಅಮ್ಮನೂ ಮನೇಲೇ ಇರ್ತಾರೆ ಯಾವಾಗ್ಲೂ, ಅಮ್ಮನ ಜೊತೆನೇ ಇರು. ಏನಾದರೂ ಗೊತ್ತಿಲ್ಲದೆ ಇರೋದನ್ನು ಕೇಳು, ಹೇಳ್ಕೊಡ್ತಾರೆ. ಆರಾಮಾಗಿ ಮನೆಗಿರು ಶೋಭಾ, ನಾನು ಹೇಳೋದೇ ಇಷ್ಟು ನಿನಗೆ. ಆರಾಮಾಗಿ ಮನೇಲಿರು, ಚೆನ್ನಾಗಿರು, ಅಷ್ಟೇ ನಾನು ಕೇಳೋದು. ನಿನಗೆ ಏನು ಬೇಕು ಏನು ಬೇಡ ಎಲ್ಲ ನಾನು ನೋಡ್ಕೊತೀನಿ, ಸರಿನಾ? ನೀನು ಓದಬೇಕು ಅಂತ ಬೇರೆ ಹೇಳ್ತಾ ಇದೆಯಾ, ಓದೋದಿದ್ದರೆ ನಿನ್ನಿಷ್ಟ. ಅದು ಹೋಗ್ತೀನಿ ಅಂದರೆ ಹೋಗು, ನಾನಂತೂ ನಿನಗೆ ಅದ್ರ ಮೇಲೆ ಏನೂ ಅಡ್ಡಿ ಮಾಡೋಕ್ಕೆ ಬರೋಲ್ಲ. ಓದಬೇಡ ಅದೆಲ್ಲ ಏನೂ ಹೇಳೋಕ್ಕೆ ಬರೋಲ್ಲ. ನೀನು ಓದಬೇಕು ಅನ್ನೋ ಇಷ್ಟ ಇದ್ದರೆ ಓದು. ನೋಡೋಣ ಜೈ, ಮನೆಗೆ ಬಂದಮೇಲೆ ಡಿಸೈಡ್ ಮಾಡ್ತೀನಿ. ಪರವಾಗಿಲ್ಲ, ಈ ವರ್ಷವೇ ಓದಬೇಕನ್ನೋದೇನಿಲ್ಲ. ಯೋಚನೆ ಮಾಡಿ ನಿಧಾನಕ್ಕೆ ನಿರ್ಧಾರ ತಗೋ, ಸರಿನಾ? ಆಮೇಲೆ ಓದ್ಬಿಟ್ಟು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಮನೆ ಸಂಸಾರನೆಲ್ಲ ನಾನೇ ನೋಡ್ಕೋಬೇಕು, ಅಷ್ಟೊಂದು ದೊಡ್ಡ ಜವಾಬ್ದಾರಿ ಎಲ್ಲ ನಾನು ನಿನಗೆ ಕೊಡೋಕ್ಕೆ ಹೋಗಲ್ಲ. ನನಗಂತೂ ನೀನು ಓದಿ ಕೆಲಸಕ್ಕೆ ಹೋಗೋದು ಸ್ವಲ್ಪನೂ ಇಷ್ಟ ಇಲ್ಲ. ಬಟ್ ಇದ್ರ ಮೇಲೆ ನಿನ್ನಿಷ್ಟ. ಹಾಗಂತ ನಿನಗೂ ಇಷ್ಟ ಇಲ್ಲ ಅಂತ ನಾನು ನೀನು ಒತ್ತಾಯ ಮಾಡೋಕ್ಕೆ ಬರಲ್ಲ. ನಿನ್ನಿಷ್ಟ, ಹೋಗಬೇಕು ಅಂತ ಆಸೆ ಇದ್ದರೆ ಹೋಗು, ಅದಕ್ಕೆಲ್ಲ ನಾನು ಅಡ್ಡಿ ಮಾಡಲ್ಲ. ಖುಷಿಯಿಂದ ನಾನೇ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡ್ಬರ್ತೀನಿ, ಸರಿನಾ? ಜೈ, ಕಾರ್ ಯಾರ್ದು? ಅದೆಲ್ಲ ಸರ್ಪ್ರೈಸ್ ಕಣೆ ನಿನಗೆ. ಏನು ಸರ್ಪ್ರೈಸು ಹೇಳು ಜೈ, ಯಾರ್ದಿದು? ಈಗ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ, ಸುಮ್ಮನೆ ಫೋರ್ಸ್ ಮಾಡಬೇಡ. ನನ್ನ ಹತ್ರನೇ ಮುಚ್ಚುಮರೆ ಮಾಡ್ತೀಯಾ? ಯಾರ್ದು ಹೇಳು? ಮುಚ್ಚುಮರೆ ಅಂತ ಏನಿಲ್ಲ ಕಣೆ, ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದೀನಲ್ವಾ. ಸರ್ಪ್ರೈಸ್ ಅಂದರೆ ಹೊಸ ಕಾರ್ ತಗೊಂಡಾ? ನೀನೇ ಬಾಯಿ ಬಿಟ್ಟು ಹೇಳ್ಬಿಟ್ಟಾ?
ನನಗೆ ಗೊತ್ತಿಲ್ಲದೇ ಕಾರ್ ತಗೊಂಡಿದ್ಯಾ? ಯಾಕೆ ನಿನ್ಗೆ ಹೇಳಿದ್ನಲ್ಲ ಕಾರ್ ತೊಗೊತಾ ಇದ್ದೀನಿ ಅಂತ. ಹೇಳಿದ್ದೆ, ಬಟ್ ನನಗೆ ಗೊತ್ತಿರುತ್ತೆ ಅಂದ್ಕೊಂಡೆ. ಹಾಗೇನೂ ಇಲ್ಲ ಕಣೆ, ನಾನು ಹೇಳಿರ್ಲ್ವಾ ಮದುವೆ ಅಷ್ಟರಲ್ಲಿ ಹೊಸ ಕಾರ್ ತೊಗೊತೀನಿ ಅಂತ. ಹಾಗಾಗಿ ಇವಾಗ ಹೊಸ ಕಾರ್ ತೊಗೊಂಡಿದ್ದೀನಿ. ಬಟ್ ಈ ಕಲರು ನನ್ನ ಹೆಸರಿಗೆ ಆಗಿ ಬಂದಿದೆ, ಅಂದರೆ ಯೆಲ್ಲೋ ಕಲರು. ಅದೇ ಕಲರ್ ತೊಗೊಂಡೆ. ಇಷ್ಟ ಆಯಿತಾ ಶೋಭಾ ನಿನಗೆ? ಜೈ, ನಿಜವಾಗ್ಲೂ ನನಗೆ ಕಲರು ಮತ್ತು ಕಾರು ತುಂಬ ಇಷ್ಟ ಆಯಿತು. ಅದಕ್ಕೆ ಕೇಳಿದೆ ಯಾರ್ದು ಅಂತ. ಇನ್ನು ಮುಂದೆ ನಮ್ಮ ಆರಣಿ ನಮ್ಮ ಮನೆಗೆ ಬಂದಿದ್ದಾಳೆ, ಅವಳನ್ನ ಹಂಗೆ ಓಡಾಡ್ಸೋಕ್ಕಾಗುತ್ತಾ? ಬರೀ ಬೈಕಲ್ಲೇ. ಇನ್ನು ಮುಂದೆ ಕಾರಲ್ಲೂ ಓಡಾಡ್ಬೋದು ನಾವು, ಗೊತ್ತಾ? ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಜೈ. ಸರಿ, ಮನೆಗೆ ಹೋದ್ಮೇಲೆ ನಿನ್ನ ಕೈಯಾರ ನೀನೇ ಪಾಯಸ ಮಾಡು, ಎಲ್ಲರಿಗೂ ಕೊಡೋಣ, ಸರಿನಾ? ಜೈ, ಇವತ್ತು ಬೇಡ, ನಾಳೆ ಮಾಡಿದ್ರಾಗಲ್ವಾ? ಯಾಕೆ ಬಂಗಾರಿ, ಸುಸ್ತಾಗಿದೆಯಾ? ಜೈ, ಬೆಳಗಿಂದ ಎಷ್ಟು ಕಾಲೆಲ್ಲ ನೋಯ್ತಾ ಇದೆ ಗೊತ್ತಾ? ಹೋಗಿ ಆರಾಮಾಗಿ ಬೇಗ ನಾನು ಮಲ್ಕೊಂಡ್ಬಿಡ್ಬೇಕು. ಸಖತ್ತು ನಿದ್ದೆ ಬರ್ತಾ ಇದೆ ನನಗೆ. ಸರಿ ಬಿಡು, ಅಮ್ಮನೇ ಮಾಡ್ತಾರೆ. ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೋ, ಸರಿನಾ? ಮತ್ತೆ ಇನ್ನೂ ಏನಾದರೂ ಡೌಟ್ ಇದೆಯಾ ಮೇಡಮ್ ಅವ್ರಿಗೆ? ಎಲ್ಲ ನೀನೇ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಇನ್ನೇನು ಡೌಟ್ ಇದೆ ಜೈ? ನನಗೆ ಏನೂ ಡೌಟ್ ಇಲ್ಲ. ಇನ್ನು ಮುಂದೆ ಯಾವಾಗಲೂ ನೀನು ನನ್ನ ಜೊತೆಯಾಗಿದ್ಬಿಟ್ರೆ ನನಗಷ್ಟೇ ಸಾಕು. ಇರ್ತೀನಿ ಕಣೆ ಶೋಭಾ, ಏನು ಯೋಚನೆ ಮಾಡಬೇಡ. ನೋಡು, ಇನ್ನು ಮುಂದೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಈಗಲಾದರೂ ನಗಬಾರ್ದಾ? ನಿಜವಾಗ್ಲೂ ನಂಗೆ ತುಂಬ ಟಯರ್ಡ್ ಆಗಿದೆ ಜೈ, ಅದಕ್ಕೆ ನನಗೆ ಏನು ಇಂಟ್ರೆಸ್ಟ್ ಇಲ್ಲ. ಸರಿ ಬಿಡಪ್ಪ, ಹೇಗೋ ಮನೆಗೆ ಬರ್ತಾ ಇದೆಯಲ್ಲ ಅದೇ ಖುಷಿ ನನಗೆ.